ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯುಕ್ತಿ ಗೌಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇದೊಂದು ಪುಟಾಣಿ ವ್ಲಾಗು. ಫ್ರೆಂಡ್ಸ್, ಇದು ಶುಕ್ರವಾರ ಸಂಜೆ 4:15 ಟೈಮ್ ಆಗಿತ್ತು. ನಮ್ಮ ಮನೆಯವರು ಇವತ್ತು ಮನೇಲೇ ಇದ್ದರು. ಮಕ್ಕಳನ್ನೆಲ್ಲ ಅವರೇ ಕರ್ಕೊಂಬಂದಿದ್ರು. ನಾನಿವಾಗ ಬಾಕ್ಸ್ ಎಲ್ಲ ಎತ್ತಿಡ್ತಾ ಇದ್ದೀನಿ. ಅವ್ರು ಕೈಕಾಲು ಮುಖ ತೊಳ್ಕೊಂಡು ಬರೋಕ್ಕೆ ಹೋಗಿದ್ದಾರೆ. ಇವಾಗ ಊಟ ರೆಡಿ ಮಾಡಿರ್ತೀನಿ ಅಷ್ಟರಲ್ಲಿ. ಇವಾಗ ನಮ್ಮ ಮನೆಯವ್ರು ಬರ್ತಾ ನೇರಳೆ ಹಣ್ಣು ತೊಗೊಂಬಂದಿದ್ರು. ನೋಡಿ, ಅವಳು ಪಾಸ್ತಾ ವಾಪಸ್ ತಂದಿದ್ಲು. ಅವಳಿಗೆ ಬೆಳಗ್ಗೆ ಇಷ್ಟ ಆಗಿಲ್ವಂತೆ. ನೇರಳೆ ಹಣ್ಣಿದು ಇವಾಗ ಸೀಸನ್ ಇದೆ. ಇದು ತಿನ್ನಿ ಫ್ರೆಂಡ್ಸ್, ಎಲ್ಲರೂ ನೇರಳೆ ಹಣ್ಣನ್ನು. ಯಾಕಂದರೆ ನೇರಳೆ ಹಣ್ಣಲ್ಲಿ ಶುಗರ್ ಇರೋರಿಗೆ ಶುಗರ್ ಕಂಟ್ರೋಲ್ ಆಗುತ್ತಂತೆ, ಮತ್ತು ಇಮ್ಯುನಿಟಿ ಪವರ್ನ ಜಾಸ್ತಿ ಮಾಡುತ್ತಂತೆ, ಮತ್ತು ಮೆಮೊರಿ ಪವರ್ ಬರುತ್ತಂತೆ ಮಕ್ಕಳಿಗೆ ಇದನ್ನು ತಿನ್ನಿಸೋದ್ರಿಂದ. ನಾವಿದು ಸೀಸನ್ ಇರುವಾಗೆಲ್ಲ ತಿಂತೀವಿ, ಮಿಸ್ ಮಾಡಲ್ಲ. ಇದು ನಮ್ಮ ಮನೆಯವರು ಹೇಳ್ತಾಯಿದ್ರು. ಇದ್ರ ಬಗ್ಗೆ ನನಗೊಂದೆರಡು ವಿಷಯ ಗೊತ್ತು, ಹೇಳ್ತೀನಿ ಅಂತ ಹೇಳಿದ್ರು, ಕೇಳಿಸ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ನೇರಳೆ ಹಣ್ಣು ತೊಗೊಂಬಂದಿದ್ದೀನಿ ನಾನು ಮನೆಗೆ. ಇನ್ನೂ ಜಾಸ್ತಿ ಇತ್ತು, ಇದನ್ನು ತಿಂದು ಇಷ್ಟು ಮಿಕ್ಕಿದೆ. ಬಟ್ ಇದ್ರ ಬಗ್ಗೆ ಹೇಳಬೇಕು ಅನ್ನಿಸ್ತು ವಿಡಿಯೋದಲ್ಲಿ. ಇದ್ರ ವಿಶೇಷತೆ ಏನಪ್ಪ ಅಂತಂದರೆ, ಇದು ಕಿಡ್ನಿ ಸಮಸ್ಯೆಗೆ ರಾಮಬಾಣ ಅಂತಾರೆ. ಇದನ್ನು ಕಿಡ್ನಿ ಸಮಸ್ಯೆ ಇರೋರು ನಾರ್ಮಲ್ಲಾಗಿ ತಿನ್ನೋರಿಗಿಂತ ಜಾಸ್ತಿ ತಿನ್ನಬೇಕು, ಒಳ್ಳೆಯದು ಅಂತಾರೆ. ಹಾಗಾಗಿ ಈ ಸೀಸನ್ನ ಯಾರೂ ಮಿಸ್ ಮಾಡ್ಕೋಬೇಡಿ. ಈ ಸೀಸನ್ನಲ್ಲಿ ನೇರಳೆ ಹಣ್ಣನ್ನ ಎಲ್ಲರೂ ಚೆನ್ನಾಗಿ ತೊಗೊಂಬಂದು ತಿನ್ನಿ. ನಿಮ್ಮ ಮನೇಲಿರೋರು ಎಷ್ಟು ಜನ ಇದ್ರೂ ಅವ್ರಿಗೆ ತೊಗೊಂಬಂದು ಕೊಡಿ, ತಿನ್ನಿಸಿ. ಆಮೇಲೆ ಇನ್ನೊಂದು, ನಮ್ಮ ಹೊಟ್ಟೆಯಲ್ಲಿ ಗೊತ್ತಿಲ್ಲದೇನೂ ಕೂದಲುಗಳು ಸೇರಿಕೊಂಡಿರ್ತವೆ. ಆ ಕೂದಲುಗಳನ್ನ ಕ್ಲೀನ್ ಮಾಡುತ್ತಂತೆ ಇದು ನೇರಳೆ ಹಣ್ಣು. ನನಗೂ ಗೊತ್ತಿರಲಿಲ್ಲ, ನಾನು ಎಲ್ಲೋ ವೀಡಿಯೋ ನೋಡಿ ಮತ್ತು ಒಂದು ಯಾವುದೋ ಬುಕ್ಕಲ್ಲಿ ಓದಿದೆ. ಹಾಗಾಗಿ ಈ ವಿಡಿಯೋದಲ್ಲಿ ಹೇಳಬೇಕು ಅನ್ನಿಸ್ತು. ಈ ಸೀಸನ್ನಲ್ಲಿ ತುಂಬ ನೇರಳೆ ಹಣ್ಣು ಬರುತ್ತೆ, ಎಲ್ಲರೂ ತಂದು ತಿನ್ನಿ. ಕಿಡ್ನಿ ಸಮಸ್ಯೆ ಇರೋರು ಇನ್ನೂ ಜಾಸ್ತಿ ತಿನ್ನಿ. ಹಾಗಾಗಿ ಈ ವಿಡಿಯೋ ಮುಖಾಂತರ ನಿಮ್ಗೆ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ಮಿಸ್ ಮಾಡಬೇಡಿ, ಇದನ್ನು ತಿನ್ನಿ ನೇರಳೆ ಹಣ್ಣನ್ನು. ಫ್ರೆಂಡ್ಸ್, ಇದು ಶನಿವಾರ ಬೆಳಗ್ಗೆ ನನ್ನ ಮಗ ಪೂಜೆ ಎಲ್ಲ ಮುಗಿಸಿದ್ದ. ಅವನು HMT ಗ್ರೌಂಡಿಗೆ ಆಟ ಆಡೋಕ್ಕೆ ಹೋಗ್ತೀನಿ ನಾನು, ಇವತ್ತು ಕಳಿಸಿ ಅಮ್ಮ ಅಂತ ಹೇಳ್ತಿದ್ದ. ನಾವು ಅವನಿಗೆ 14 ವರ್ಷ ಆಗಿದೆ. ಇವತ್ತವರೆಗೂ ನಾವೆಲ್ಲೂ ಆಟ ಆಡೋಕ್ಕೆ ಆಚೆ ಕಳಿಸೇ ಇರಲಿಲ್ಲ. ಎಲ್ಲಿ ಹೋಗ್ತಾನೆ ನಾವೇ ಕರ್ಕೊಂಡು ಹೋಗ್ತಾಯಿದ್ವಿ, ಕರ್ಕೊಬರ್ತಾಯಿದ್ವಿ. ಇದು ಫಸ್ಟ್ ಟೈಮ್ ನಾವು ಅವನ್ನ 2 ಅವರ್ ಅಂತ ಆಚೆ ಕಳಿಸಿರೋದು. ಯಾಕಂದರೆ ನಾವು ಇಲ್ಲಿ ಮಕ್ಕಳು ಸರಿ ಇರಲ್ಲ, ಜಗಳ ಮಾಡ್ಕೋತವೆ ಅಂತ ನಾವು ಅವನ್ನ ಯಾವ ಫ್ರೆಂಡ್ಸ್ ಜೊತೆನೂ ಕಳಿಸ್ತಾ ಇರಲಿಲ್ಲ. ಅವ್ನಿಗೆ ಹೇಳಿದ್ವಿ ನಾವು, ನಿನ್ನ ಫ್ರೆಂಡ್ಶಿಪ್ ಏನಿದ್ರು ಸ್ಕೂಲಲ್ಲಿ ಅಷ್ಟೇ, ಆಚೆ ಕಡೆ ತನಕ ಬರಬಾರ್ದು. ಮನೆ ಹತ್ರ ಆ ಫ್ರೆಂಡ್ಸು ಅಲೋನ್ ಮಾಡ್ತಾ ಇರಲಿಲ್ಲ ನಾವು. ಇವಾಗ ಅವನ ಪಾಪ ಕೇಳ್ಕೊಂಡ ಅಂತ ಕಳಿಸಿದ್ವಿ. ನಾವು ಹಂಗೆ ಅಲ್ಲ ಆ ಕಡೆ ಸೈಡ್ ಹೋಗಿದ್ವಿ. ಅವನು ನಮ್ಮನ್ನು ನೋಡಿಬಿಟ್ಟು ಓಡಿ ಬಂದ. ನಮ್ಗೆ ಅಯ್ಯೋ ಅನಿಸ್ತು. ಫ್ರೆಂಡ್ಸ್, ನೀವು ಯಾರು ಈ ಥರ ಕಳಿಸ್ತೀರಾ ಆಚೆ ಆಟ ಆಡೋಕ್ಕೆಲ್ಲ ಮಕ್ಕಳ ಜೊತೆ? ಕಮೆಂಟ್ ಮಾಡಿ. ಅವನು LKG ಇಂದ ಇವಾಗವರೆಗೂ ನಾವು ಎಲ್ಲೂ ಕಳಿಸಿಲ್ಲ ಫ್ರೆಂಡ್ಸ್, ಒಬ್ಬನೇ ಇದೇ ಫಸ್ಟ್ ಟೈಮು. ಓಕೆ ಫ್ರೆಂಡ್ಸ್, ಇದೊಂದು ಪುಟಾಣಿ ವಿಡಿಯೋ. ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.